ಎಲ್ರಿಗೂ ನಮಸ್ಕಾರ. ಇವತ್ತು ಗೌರಿ ಮೀನು, ಜಿಲಾಬಿ ಮೀನು ದೊಡ್ಡದು ಫ್ರೈಗಿದು ಏನು ಮಸಾಲ ಅಂತ ತೋರಿಸ್ಕೊಡ್ತೀನಿ ನಾನು. ಕಬಾಬ್ ಮಸಾಲ 1.5 kg ಮೀನಿದೆ. ಇದು 1 ಮತ್ತು ಅರ್ಧ ಕಬಾಬ್ ಮಸಾಲ ಹಾಕಿದ್ದೀನಿ. ಇವಾಗ ನಾನು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ, ಸಾಲ್ಟ್ ಹಾಕ್ಕೊಳ್ಳೋಣ. ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಖಾರದ ಪುಡಿ ಹಾಕ್ತೀನಿ ನಾನು. 1 ಸ್ಪೂನಷ್ಟು ಖಾರದ ಪುಡಿ ಅಂದಾಜಲ್ಲಿ ಹಾಕಿದ್ದೀನಿ, 1 ಸ್ಪೂನು. ಇವಾಗ 3 ನಿಂಬೆಹಣ್ಣು ಇಟ್ಕೋಬೇಕು. ಕಟ್ ಮಾಡಿ ಬೀಜ ತೆಗೆದಿಕ್ಕಿದ್ದೀನಿ. ಮಸಾಲ ಸಪ್ರೇಟ್ ಮಾಡಿನೂ ಹಚ್ಬೋದು. ಈ ಥರನೂ ತುಂಬ ಈಸಿಯಾಗಿರುತ್ತೆ ಹಚ್ಚೋದು ಮೀನಿಗೆ ಮಸಾಲಾನ. ಈ ಥರ ಚೆನ್ನಾಗಿ ಇಟ್ಕೊಳ್ಳಿ. ನಿಂಬೆಹಣ್ಣು ಹುಳಿ ಎಲ್ಲ ಬರುತ್ತೆ ಈ ಥರ ನೋಡಿ. ನೀರು ಚೆನ್ನಾಗಿ ಬಗ್ಸ್ಕೋಬೇಕು. ನೀರು ಇರಬಾರ್ದು ಮೀನಲ್ಲಿ. ಈ ಹುಳಿನೇ ಸಾಕು, ಬರೋ ನೀರು ಥರ ಹುಳಿನೇ ಸಾಕು. ಇವಾಗೆಲ್ಲ ನಿಂಬೆಹಣ್ಣು ಇಂಟ್ಕೊಂಡಿದ್ದೀನಿ ನಾನು. ಇದು ಇವಾಗ ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಕೈಯಲ್ಲಿ ಎಲ್ಲ ಕಡೆ ಇದಾಗುತ್ತಿದೆ, ಏನು ತೊಂದರೆ ಇಲ್ಲ. ಈ ಥರ ನೀವು ಹಚ್ಕೊಂಡ್ರೆ ಆದರೆ ನಿಧಾನ ಕೈ ಇದೆಯಾ. ಇವಾಗ ಬಾಣಲೆ ಇಟ್ಕೊಂಡು ನಾವು ಬಾಣಲಿ ತಗೊಂಡು ಈ ಥರ ಮಾಡಿದರೆ ಚೆಂದಾಗಿ ಎಲ್ಲ ಕಡೆನೂ ಮಸಾಲ ಅಂಟ್ಕೊಳುತ್ತೆ. ನೋಡ್ಕೊಳ್ಳಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊತಾ ಇದೆ. ಈ ಥರ ಮಾಡಿಕೊಂಡ್ರೆ ನೀಟಾಗಿ ಅಂಟ್ಕೊಳುತ್ತೆ. ಆಮೇಲೆ ಹತ್ತಿಲ್ಲ ಅನ್ನೋದಕ್ಕೆ ನೋಡಿ ಈ ಥರ ಸ್ವಲ್ಪ ನೀವು ಕೈಯಲ್ಲಿ ಹಿಂಗೆ ಮಾಡಿಕೊಂಡ್ರೆ ಆಗೋಯ್ತು. ಈ ಥರ ತುಂಬ ನೀಟಾಗಿ ಹತ್ತಿದೆ ನೋಡಿ ಮಸಾಲ. ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಇದು ನೆನಿಬೇಕು ಚೆನ್ನಾಗಿ ಮೀನು. ಆಮೇಲೆ ಫ್ರೈ ಮಾಡಿದರೆ ತವಾ ಫ್ರೈ ಸೂಪರಾಗಿ ಬರುತ್ತೆ. ಇದು ಹಾಕ್ಕೊಳ್ಳೋಣ ಮೀನು ಫ್ರೈಗೆ. ಎಣ್ಣೆ ಕಾದಿದೆ, ಇವಾಗ ಮೀನು ಹಾಕ್ಕೊಳ್ಳೋಣ. ಕಬ್ಬಣದ ಹಂಚಿದು. ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ ಒಂದು 5 ನಿಮಿಷ. ಇವಾಗ ಲಿಡ್ ತೆಗಿಯೋಣ, ತಿರ್ಗ್ಸಾಕೋಣ. ಮೀನು ನೋಡಿ ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ತಿರ್ಗ್ಸಾಕೋಣ. ಇವಾಗೇನು ಮುಚ್ಚೋದು ಬೇಡ, ಬೇಯಿಸಿ ಫ್ರೈ ರೆಡಿಯಾಗಿದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ಚೆನ್ನಾಗಿ ನೋಡಿ ಫ್ರೈ ಆಗಿದೆ, ನೀಟಾಗಿ ಫ್ರೈ ಆಗಿದೆ, ರೆಡಿಯಾಗಿದೆ. ಮೀನು ಫ್ರೈ ಸೂಪರಾಗಿ ಬಂದಿದೆ ನೋಡಿ, ಸಕ್ಕತ್ತಾಗಿದೆ ಮೀನು ಫ್ರೈ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್, ಶೇರ್, ಲೈಕ್ ಮಾಡಿ.